ಸಿಎಂ ಸ್ಥಾನದ ಬಗ್ಗೆ ಸಚಿವ ಎಚ್.ಸಿ. ಮಹದೇವಪ್ಪನವರು ಅಚ್ಚರಿಯ ಮಾತನಾಡಿದ್ದಾರೆ. ಸಿಎಂ ಸ್ಥಾನದ ಕುರಿತು ಕೂಡ ಅಚ್ಚರಿಯ ಸ್ಟೇಟ್ಮೆಂಟ್ ಅನ್ನ ಎಚ್.ಸಿ. ಮಹದೇವಪ್ಪ ಕೊಟ್ಟಿದ್ದಾರೆ. ಸಿಎಂ ಸ್ಥಾನ ರೆಕಾರ್ಡ್ ಮುರಿಯುವುದಕ್ಕಾಗಿದೆ. ಸಿಎಂ ಸ್ಥಾನ ಇರೋದೇ ರೆಕಾರ್ಡ್ ಮುರಿಯಲು. ಅವಕಾಶ ಸಿಕ್ಕಾಗ ರಾಜ್ಯದ ಅಭಿವೃದ್ಧಿ ಮಾಡಬೇಕು. ಕಲಬುರಗಿಯಲ್ಲಿ ಸಿಎಂ ಸ್ಥಾನದ ವಿಚಾರವಾಗಿ ಮಹದೇವಪ್ಪನವರು ಹೇಳಿಕೆಯನ್ನ ಕೊಟ್ಟಿರುವುದು. ಸಿಎಂ ಸ್ಥಾನ ರೆಕಾರ್ಡ್ ಮುರಿಯುವುದಕ್ಕಾಗಿದೆ. ಸಿಎಂ ಸ್ಥಾನ ಇರೋದೇ ರೆಕಾರ್ಡ್ ಅನ್ನ ಮುರಿಯಲು ಅಂತ ಹೇಳಿ ಅಚ್ಚರಿಯ ಮಾತನಾಡಿದ್ದಾರೆ ಮಹದೇವಪ್ಪನವರು. ಸಿಎಂ ಕುರ್ಚಿ ಬದಲಾವಣೆ ಆಗುತ್ತೆ ಅನ್ನೋದ್ರ ಬಗ್ಗೆ ಈಗಾಗಲೇ ಒಂದಷ್ಟು ಸುದ್ದಿಗಳು ಹರಿದಾಡ್ತಾ ಇರೋದ್ರಿಂದ ಅದರ ಕುರಿತು ಇಲ್ಲಿ ಎಚ್.ಸಿ. ಮಹದೇವಪ್ಪನವರು ರಿಯಾಕ್ಟ್ ಮಾಡಿದ್ದಾರೆ. ಆದರೆ ಇಲ್ಲಿ ಸಿಎಂ ಸ್ಥಾನ ಬದಲಾವಣೆ ಅದು ಇದು ಅಂತ ಹೇಳಿ ಮಾತನಾಡೋದಕ್ಕಿಂತ, ಆ ವಿಚಾರದ ಬಗ್ಗೆ ರಿಯಾಕ್ಟ್ ಮಾಡೋದಕ್ಕಿಂತ ರಾಜ್ಯದ ಅಭಿವೃದ್ಧಿಯ ಕಡೆಗೆ ಗಮನ ಕೊಡಬೇಕು. ಅದು ಪ್ರಮುಖವಾಗಿ ರಾಜ್ಯದ ಜನತೆಗೆ ಬೇಕಾಗಿದೆ ಅಂತ ಹೇಳಿ ಮಹದೇವಪ್ಪ ಮಾತನಾಡಿದ್ದಾರೆ. ಹಾಗೇನು ಮುಖ್ಯಮಂತ್ರಿ ಪದ ಅಥವಾ ಅಧಿಕಾರ ರೆಕಾರ್ಡ್ ಮುರಿಯಕ್ಕೆ ಇರೋದು. ಅವಕಾಶ ಸಿಕ್ಕಿದಾಗ ರಾಜ್ಯದ ಅಭಿವೃದ್ಧಿ ಮಾಡಬೇಕು, ಜನಹಿತ ಕಾಪಾಡಬೇಕು, ಸೋಷಿಯಲ್ ಸಮುದಾಯಕ್ಕೆ ರಕ್ಷಣೆ ಮತ್ತು ಅಭಿವೃದ್ಧಿ ಮಾಡಿಕೊಳ್ಳಬೇಕು. ಹಾಗೇನು ಮುಖ್ಯಮಂತ್ರಿ ಪದ ಅಥವಾ ಅಧಿಕಾರ ರೆಕಾರ್ಡ್ ಮುರಿಯಕ್ಕೆ ಇರೋದು. ಅವಕಾಶ ಸಿಕ್ಕಿದಾಗ ರಾಜ್ಯದ ಅಭಿವೃದ್ಧಿ ಮಾಡಬೇಕು, ಜನಹಿತ ಕಾಪಾಡಬೇಕು, ಸೋಷಿಯಲ್ ಸಮುದಾಯಕ್ಕೆ. ಸಿಎಂ ಬದಲಾವಣೆ ವಿಚಾರ ಇದೆಯಲ್ಲ, ಇದು ಕಪೋಲ ಕಲ್ಪಿತ. 7 ಸಚಿವರ ಬದಲಾವಣೆ ಬಗ್ಗೆ ಅನವಶ್ಯಕ ಚರ್ಚೆ ಆಗ್ತಿದೆ. ಸಿಎಂ ಬದಲಾವಣೆಯ ವಿಚಾರವೇ ಕಪೋಲ ಕಲ್ಪಿತ, ಎಲ್ಲವೂ ಕೂಡ ಊಹಾಪೋಹ ಅಷ್ಟೇ. ಹಾಗೇನೆ 7 ಸಚಿವರ ಬದಲಾವಣೆಯ ಬಗ್ಗೆಯೂ ಕೂಡ ಅನವಶ್ಯಕವಾಗಿ ಚರ್ಚೆ ಆಗ್ತಾ ಇದೆ ಅಂತ ಹುಬ್ಬಳ್ಳಿಯಲ್ಲಿ ಸಚಿವ ಎಚ್.ಕೆ. ಪಾಟೀಲ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮುಂದಿನ ಚುನಾವಣೆಗೆ ಡಿಕೆ ನೇತೃತ್ವದ ಬಗ್ಗೆ ಚರ್ಚೆ. ಕೆಪಿಸಿಸಿ ಅಧ್ಯಕ್ಷರ ಹೇಳಿಕೆಗೆ ಪ್ರತಿಕ್ರಿಯೆ ನೀಡಲ್ಲ ಅಂತಾನು ಸಚಿವ ಎಚ್.ಕೆ. ಪಾಟೀಲ್ ಅವರು ಮಾತನಾಡಿದ್ದಾರೆ. ಸಿಎಂ ಬದಲಾವಣೆ ವಿಚಾರ ಇವೆರಡರ ನಡುವೆ ತುಮಕೂರಲ್ಲಿ ಹೋಮ್ ಮಿನಿಸ್ಟರ್ ಹೇಳ್ತಾರೆ, ನಾನು ರಾಜೀನಾಮೆ ಕೊಡಬೇಕಾದ್ರೆ ಕೊಡ್ತೀನಿ ಅಂತ ಕಾರ್ಯಕರ್ತರು. ನಾ ಹೇಳಿದ್ನಲ್ಲ, ಇವೆಲ್ಲ ರಾಜಕೀಯ ಮಾತುಗಳೇನದಾವು, ಇವು ಕಪೋಲ ಕಲ್ಪಿತವಾಗಿರ್ತಕ್ಕಂಥದ್ದು ಹಾಗೂ ಯಾವುದೇ ರೀತಿಯಾಗಿರ್ತಕ್ಕಂಥ ಹುರುಳು ಇರುವಂಥ ಮಾತಲ್ಲ. ನಮ್ಮ ಪಕ್ಷದಲ್ಲಿ ಅನವಶ್ಯಕವಾದ ಗೊಂದಲ ಸೃಷ್ಟಿ ಮಾಡೋದಕ್ಕೆ ಆಗ್ತಕ್ಕಂಥ ಮಾತುಗಳಿವು. ಅದಕ್ಕೆ ಇವು ಯಾವುಗಳಿಗೂ ನಾನು ಪ್ರತಿಕ್ರಿಯಿಸೋದಿಲ್ಲ. ನನಗೆ ಅವರು ಹಾಗೆ ಹೇಳೋದಕ್ಕೇನು ಕಾರಣ ಇಲ್ಲ ಅಂತ ನನಗನ್ಸುತ್ತೆ. ಸಿಎಂ ಬದಲಾವಣೆ ವಿಚಾರ ಇವೆರಡರ ನಡುವೆ ತುಮಕೂರಲ್ಲಿ ಹೋಮ್ ಮಿನಿಸ್ಟರ್ ಹೇಳ್ತಾರೆ, ನಾನು ರಾಜೀನಾಮೆ ಕೊಡಬೇಕಾದ್ರೆ ಕೊಡ್ತೀನಿ ಅಂತ ಕಾರ್ಯಕರ್ತರು. ನಾ ಹೇಳಿದ್ನಲ್ಲ, ಇವೆಲ್ಲ ರಾಜಕೀಯ ಮಾತುಗಳೇನದಾವು, ಇವು ಕಪೋಲ ಕಲ್ಪಿತವಾಗಿರ್ತಕ್ಕಂಥದ್ದು ಹಾಗೂ ಯಾವುದೇ ರೀತಿಯಾಗಿರ್ತಕ್ಕಂಥ ಹುರುಳು ಇರುವಂಥ ಮಾತಲ್ಲ. ನೋಡ್ರಿ, ನಾನು ಮೊದಲಿಂದನೂ ಹೇಳ್ತಿದ್ದೆ, ಈ ರಾಜಕಾರಣದಲ್ಲಿ ಈ ಸಚಿವ ಸಂಪುಟ ಒಬ್ಬರು ಅಧಿಕಾರದಲ್ಲಿರೋದು, ಒಬ್ಬರನ್ನ ತೆಗೆದು ಹಾಕಬೇಕು ಅನ್ನೋದು, ಅದ್ರ ಬಗ್ಗೆ ಯಾವುದೂ ಸತ್ಯ ಇಲ್ಲದೇ ಅನವಶ್ಯಕವಾಗಿ ಏನು ಚರ್ಚೆಗಳು ನಡೀತಾವೋ ಆ ಚರ್ಚೆಗಳಲ್ಲಿ ನಾನು ಭಾಗಿದಾರ ಆಗೋದಿಲ್ಲ. ನೋಡ್ರಿ, ನಾನು ಮೊದಲಿಂದನೂ ಹೇಳ್ತಿದ್ದೆ,